ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯುತ್ತಿರುವ ಎರಡನೇ ಏಕದಿನ ಪಂದ್ಯ ರಾಜ್ಕೋಟ್ನಲ್ಲಿ ಇಂದು ಜರುಗಿತು. ಈ ಒಂದು ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಮಂಡಿಯೂರಿದೆ. ಮೊದಲ ಪಂದ್ಯದಲ್ಲಿ ರಣರೋಚಕವಾಗಿ ಗೆದ್ದಂತಹ ಭಾರತ ಎರಡನೇ ಪಂದ್ಯದಲ್ಲಿ ಸೋಲಿಗೆ ಕಾರಣವಾದವರು ಯಾರು, ಕಾರಣವೇನು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ತಂಡ ಭಾರತವನ್ನು ಮೊದಲು ಬ್ಯಾಟಿಂಗ್ಗೆ ಆಹ್ವಾನಿಸಿತು. ಭಾರತ ಪರವಾಗಿ ರೋಹಿತ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ಗೆ ಗಿಲ್ ಜೊತೆ ಆಗಮಿಸಿದರು. 24 ರನ್ 38 ಬಾಲ್ಗಳಲ್ಲಿ ಭಾರತದ ಆರಂಭ ಉತ್ತಮವಾಗಿರಲಿಲ್ಲ. ಆದರೆ ನಾಯಕ ಶುಭ್ಮನ್ ಗಿಲ್ 47 ಬಾಲ್ಗಳಲ್ಲಿ 51 ರನ್ ಸಿಡಿಸಿ ಭಾರತದ ಗೌರವಿತ ಮೊತ್ತ ಪೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆದರೆ ನಂತರ ಕೇವಲ 5 ರನ್ಗಳನ್ನು ಗಳಿಸಿ ಜೆಮಿಸನ್ಗೆ ವಿಕೆಟ್ ಒಪ್ಪಿಸಿ ನಮ್ಮ ಶುಭ್ಮನ್ ಗಿಲ್ ಅವರು ಹೊರನಡೆದರು. ಈ ಮೊದಲ ಪಂದ್ಯದ ಹೀರೋ ಆಗಿ ಮೆರೆದಂತಹ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ 23 ರನ್ 29 ಬಾಲ್ ತುಂಬ ಅತ್ಯಂತ ನಿಧಾನಗತಿಯ ಸ್ಕೋರ್ ಗಳಿಸಿ ಔಟ್ ಆಗಿ ತೆರಳಿದರು. ಶ್ರೇಯಸ್ ಅಯ್ಯರ್ ಕೂಡ ಬಂದೆ ಪುಟ್ಟ ಹೋದೆ ಪುಟ್ಟ ಎನ್ನುವ ರೀತಿ ಕೇವಲ 8 ರನ್ ಗಳಿಸಿ ಔಟ್ ಆಗಿ ತೆರಳಿದರು. ಈ ಒಂದು ಹಂತದಲ್ಲಿ ಭಾರತ 122ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಈ ಒಂದು ಪರಿಸ್ಥಿತಿಯಲ್ಲಿ ಜೊತೆಯಾದ ರವೀಂದ್ರ ಜಡೇಜಾ ಮತ್ತು ನಮ್ಮ ಆಪತ್ ಬಾಂಧವ KL ರಾಹುಲ್ ಅವರು ಇನ್ನಿಂಗ್ಸ್ ಕಟ್ಟಲು ಶುರು ಮಾಡಿದರು. ಪಿಚ್ ಯಾವ ರೀತಿ ವರ್ತಿಸುತ್ತಿದೆ, ಬೌಲರ್ಗಳು ಯಾವ ರೀತಿಯ ಬಾಲ್ಗಳನ್ನು ಮಾಡುತ್ತಿದ್ದಾರೆ ಅಂತ ಗುರುತಿಸಿಕೊಂಡ ರಾಹುಲ್ ಅವರು 52 ಬಾಲ್ಗಳಲ್ಲಿ ಅರ್ಧಶತಕ ಪೂರೈಸಿದರು. 27 ರನ್ ಗಳಿಸಿದ್ದ ಜಡೇಜಾ ಔಟ್ ಆಗಿ ತೆರಳಿದರು. ಜಡೇಜಾ ತೆರಳಿದ ನಂತರ ಪೂರ್ತಿ ಒಂದು ಕಡೆ ಗಟ್ಟಿಯಾಗಿ ನಿಂತು ಹೋರಾಡಿದ ರಾಹುಲ್ ಅವರು 92 ಬಾಲ್ಗಳಲ್ಲಿ 112 ರನ್ ಸಿಡಿಸಿ ಅಜರಾಗುಳಿದರು. ಭಾರತ ಒಟ್ಟಾರೆಯಾಗಿ 287 ರನ್ಗಳನ್ನು ಕಲೆ ಹಾಕಿತು, ತನ್ನ 7 ವಿಕೆಟ್ಗಳನ್ನು ಕಳೆದುಕೊಂಡು. ನ್ಯೂಜಿಲೆಂಡ್ ಪರ ಅದ್ಭುತವಾಗಿ ಕ್ಲಾರ್ಕ್ ಬೌಲಿಂಗ್ ಮಾಡಿ 3 ವಿಕೆಟ್ ಪಡೆದರು. ಉಳಿದ ಎಲ್ಲ ಬೌಲರ್ಗಳ ಸಾಥ್ ಅದ್ಭುತವಾಗಿತ್ತು. ಈ ಒಂದು ತಂಡದ ಗೆಲುವಿಗೆ ಮೂಲ ಕಾರಣ ಇದೇ ಪ್ರದರ್ಶನ. ನಂತರ ಬ್ಯಾಟಿಂಗ್ಗೆ ಬಂದಂಥ ನ್ಯೂಜಿಲೆಂಡ್ ಕೂಡ ಅಂತಹ ಉತ್ತಮ ಆರಂಭವನ್ನೇನು ಪಡೆಯಲಿಲ್ಲ. ಡೆವಿನ್ ಕಾನ್ವೆ ಅವರು 16 ರನ್ ಗಳಿಸಿ ಔಟ್ ಆದರು. ಹರ್ಷಿತ್ ರಾಣಾ ಅವರು ಬೋಲ್ಡ್ ಮಾಡುವವರೊಂದಿಗೆ ಡೇನ್ ಕಾನ್ವೆಯನ್ನು ಔಟ್ ಮಾಡಿದರು. ಆದರೆ ತಂಡಕ್ಕೆ ಆಧಾರವಾಗಿ ನಿಂತಹ ಆಟಗಾರರು ಯಂಗ್ ಮತ್ತು ಡ್ಯಾನಿಯಲ್ ಮಿಚೆಲ್ ಇವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ, ಇಬ್ಬರು ಅರ್ಧಶತಕ ಗಳಿಸಿದರು. ಡ್ಯಾನಿಯಲ್ ಮಿಚೆಲ್ 52 ಬಾಲ್ಗಳಲ್ಲಿ 50 ಗಳಿಸಿದರೆ ಯಂಗ್ 69 ಬಾಲ್ಗಳಲ್ಲಿ 51 ರನ್ ಗಳಿಸಿ ಅದ್ಭುತ ಆಟವನ್ನು ಪ್ರದರ್ಶಿಸಿದರು. ಈ ಇಬ್ಬರು ಆಟಗಾರರು 150 ಪಾರ್ಟ್ನರ್ಶಿಪ್ಗಳನ್ನು ಕೂಡ ಕಲೆ ಹಾಕಿದರು. ನಂತರ ಯಂಗ್ ಅವರು 98 ಬಾಲ್ಗಳಲ್ಲಿ 87 ರನ್ ಗಳಿಸಿ ಔಟ್ ಆದರೆ ಡ್ಯಾನಿಯಲ್ ಮಿಚೆಲ್ ಅವರು 96 ಬಾಲ್ಗಳಲ್ಲಿ ಶತಕ ಸಿಡಿಸಿ ಸಂಭ್ರಮಿಸಿದರು. ಅಂತಿಮವಾಗಿ ಮಿಚೆಲ್ ಅವರು 131 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದರು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 286 ರನ್ಗಳನ್ನು 47.3 ಓವರ್ಗಳಲ್ಲಿ ಗಳಿಸಿ ಜಯಗಳಿಸಿತು. ಈ ಒಂದು ಪಂದ್ಯದ ಸೋಲಿಗೆ ಪ್ರಮುಖ ಕಾರಣ ಭಾರತೀಯ ಫೀಲ್ಡಿಂಗ್ ಈ ಪಂದ್ಯದುದ್ದಕ್ಕೂ ಅತ್ಯಂತ ಕೆಟ್ಟ ನಿಕೃಷ್ಟವಾಗಿತ್ತು ಅಂತ ಹೇಳ್ಬೋದು. ಜೊತೆಗೆ ಬ್ಯಾಟಿಂಗ್ನಲ್ಲಿ ಜವಾಬ್ದಾರಿ ತೋರದ ಬ್ಯಾಟ್ಸ್ಮನ್ಗಳು ಕೂಡ ಕಾರಣರಾದರು. ದುಬಾರಿಯಾದಂತಹ ಬೌಲರ್ಗಳು ಕೂಡ ಈ ಪಂದ್ಯದ ಸೋಲಿಗೆ ಪ್ರಮುಖ ಕಾರಣರಾದರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.